ನನ್ನೆಲ್ಲ ಆತ್ಮೀಯ ಭಾವಿ ಶಿಕ್ಷಕರಿಗೆ ನಿಮ್ಮ ಪ್ರೀತಿಯ ಮುತ್ತು ಕುಂಟೋಜಿಯವರಿಂದ ನಮಸ್ಕಾರಗಳು. ಹಿಂದಿನ ಅವಧಿಯಲ್ಲಿ ಕಂಪ್ಯೂಟ್ರಿಗೆ ಸಂಬಂಧಪಟ್ಟಂತಹ ಇನ್ಪುಟ್ ಡಿವೈಸಸ್ಗಳನ್ನು ನಾವು ಅಧ್ಯಯನ ಮಾಡಿದ್ವಿ, ಅಭ್ಯಾಸವನ್ನು ಮಾಡಿದ್ವಿ. ಇವತ್ತಿನ ಸೆಷನ್ನಲ್ಲಿ ಕಂಪ್ಯೂಟ್ರಿನ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುವಂತಹ ಔಟ್ಪುಟ್ ಡಿವೈಸಸ್ ಬಗ್ಗೆ ಏನದ ಅಧ್ಯಯನ ಮಾಡೋಣ. ಈ ಔಟ್ಪುಟ್ ಡಿವೈಸಸ್ ಇಲ್ಲದೇ ಕಂಪ್ಯೂಟರ್ ಪರಿಪೂರ್ಣವಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಂಡು, ಅಂದರೆ ಕಚ್ಚಾ ದತ್ತಾಂಶವನ್ನು ಸಂಸ್ಕರಿಸಿದ ನಂತರ ಫಲಿತಾಂಶವನ್ನು ವಿತರಿಸುವ ಸಾಧನಗಳನ್ನು ನಾವು ಔಟ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಕಂಪ್ಯೂಟರ್ಗೆ ನಾವು ನೀಡುವ ಇನ್ಪುಟ್ಟು ಮಾಹಿತಿಯನ್ನು ಅದು ಸಂಸ್ಕರಿಸಿದ ನಂತರ ನಮಗೆ ಅರ್ಥವಾಗುವ ರೂಪದಲ್ಲಿ ನೀಡುವ ಫಲಿತಾಂಶವನ್ನೇ ನಾವು ಔಟ್ಪುಟ್ ಡಿವೈಸಸ್ ಅಂತ ಕೂಡ ಕರಿತೀವಿ. ಇನ್ನೂ ಸರಳವಾಗಿ ಹೇಳುವುದಾದರೆ, ಕಂಪ್ಯೂಟರ್ ಕೆಲಸ ಮಾಡಿದ ನಂತರ ನಮಗೆ ತೋರಿಸುವ, ಕೇಳಿಸುವ, ಮುದ್ರಿಸುವ ಮಾಹಿತಿಗೆ ಔಟ್ಪುಟ್ ಅಂತ ನಾವು ಕರಿತೀವಿ. ಕಂಪ್ಯೂಟರ್ ಕೆಲಸ ಮಾಡಿದ ನಂತರ ನಾವು ಕೀಬೋರ್ಡ್ನಿಂದ ಯಾವುದಾದ್ರೂ ಲೆಟ್ರನ್ನು ಟೈಪ್ ಮಾಡಬೇಕಾದಿದ್ದರೆ ಆ ಒಂದು ಕೀಬೋರ್ಡ್ನಲ್ಲಿ ಆ ಲೆಟ್ರನ್ನು ಪ್ರೆಸ್ ಮಾಡಿದಾಗ ಅದು ಕಂಪ್ಯೂಟರ್ನಲ್ಲಿ ಹೋಗಿ ಸಂಸ್ಕರಣೆ ಆಗ್ತದೆ. ಸಂಸ್ಕರಣೆ ಆದ ನಂತರ ನಮಗೆ ತೋರಿಸುವುದು ಏನಂದರೆ ಅಕ್ಷರಗಳನ್ನು ತೋರಿಸ್ತದೆ. ಯಾವುದಾದ್ರೂ ನಾವು ಮೌಸಿನ ಮುಖಾಂತರ ನಾವು ಕೇಳಬೇಕು ಅಂತ ಮ್ಯೂಸಿಕನ್ನು ಕೇಳಬೇಕು ಅಂತಂದರೆ ಅದನ್ನು ಕ್ಲಿಕ್ ಮಾಡಿದಾಗ ಮಾತ್ರ ನಮಗೆ ಕೇಳಿಸ್ತದೆ. ಪ್ರಿಂಟ್ ಮಾಡಿದರೆ ನಾವು ಮುದ್ರಿಸುವಂಥದ್ದು. ಇವುಗಳೆಲ್ಲವನ್ನು ನಾವೇನಂತೀವಿ ಅಂತಂದರೆ ಔಟ್ಪುಟ್ ಅಂತ ಕರಿತೀವಿ. ಇನ್ನೂ ಔಟ್ಪುಟ್ ಬಗ್ಗೆ ಇನ್ನೊಂದು ಸ್ವಲ್ಪ ಈಸಿಯಾಗಿ ನಾವು ನೋಡೋದಾದರೆ, ಸರಳವಾಗಿ ಇನ್ಪುಟ್ಟನ್ನು ಕೀಬೋರ್ಡ, ಮೌಸ ಮೂಲಕ ಮಾಹಿತಿಯನ್ನು ನಾವು ಸಂಸ್ಕರಿಸ್ತೀವಿ. ಅದು ಪ್ರೊಸೆಸಿಂಗ್ ಆಗ್ತದೆ. ಪ್ರೊಸೆಸಿಂಗ್ ಆಗಿ ಅದು ಔಟ್ಪುಟ್ ಮುಖಾಂತರ ಬರ್ತದೆ. ಇನ್ನೂ ಈಸಿಯಾಗಿ ಹೇಳಬೇಕಾಗಿತ್ತು ಅಂತಂದರೆ, ನಮಗೆ ಏನಾದರೂ ಬೇಕಾಗಿರುವಂಥ ವಿಷಯವನ್ನು ನಮಗೇನು ಬೇಕೋ ಅದನ್ನು ಇನ್ಪುಟ್ ಮೂಲಕ ನಾವೇನದ ಕಾರ್ಯರೂಪಕ್ಕೆ ತಂದು ಅದು ಪ್ರೊಸೆಸ್ ಆಗಿ, ಅಂದರೆ CPU ಪ್ರೊಸೆಸ್ ಆಗಿ ಅದು ಔಟ್ಪುಟ್ ಮುಖಾಂತರ ನಮಗೆ ಬರುವುದನ್ನೇ ನಾವು ಔಟ್ಪುಟ್ ಅಂತ ಕರಿತೀವಿ. ನಮಗೆ ಗೋಚರಿಸುವಂಥದ್ದು, ನಮಗೆ ಸಿಗುವಂಥದ್ದನ್ನು ನಾವು ಔಟ್ಪುಟ್ ಅಂತ ನಾವು ಕರಿತೀವಿ. ಇನ್ಪುಟ್ ನೋಡಿದ್ದೀವಿ, ಕೀಬೋರ್ಡ್, ಮೌಸ್, ಮೈಕ್ರೋಫೋನು, ಸ್ಕ್ಯಾನರ್, ಕ್ಯಾಮ್ರಾ, ಸೆನ್ಸರ್, ಇವನ್ನೆಲ್ಲ ಕೂಡ ನಾವು ಇನ್ಪುಟ್ ಡಿವೈಸಸ್ ಅಂತ ನಾವು ಹಿಂದಿನ ಅವಧಿಯಲ್ಲಿ ನೋಡಿದ್ದೀವಿ. ಇವುಗಳನ್ನು ಬಳಸ್ಕೊಂಡು ಪ್ರೊಸೆಸರ್ ಆಗಿ ಬರತಕ್ಕಂಥದ್ದು, ನಮಗೆ ಕೇಳಿಸುವಂಥದ್ದು ಮತ್ತು ನಮಗೆ ಮುದ್ರಿಸುವಂಥದ್ದು, ಕಣ್ಣಿಗೆ ಕಾಣುವಂಥದ್ದನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಔಟ್ಪುಟ್ ಫಂಕ್ಷನ್ ರೂಪದಲ್ಲಿ ನಾವು ನೋಡ್ತೀವಿ. ಆ ಔಟ್ಪುಟ್ ಫಂಕ್ಷನಲ್ಲಿ ಅಂತಂತಂದರೆ ಮಾನಿಟರ್ ಕೂಡ ಔಟ್ಪುಟ್ ಆಗಿರ್ತದೆ, ಪ್ರಿಂಟರ್ ಆಗಿರ್ತದೆ, ಸ್ಪೀಕರ್ ಆಗಿರ್ತದೆ, ಹೆಡ್ಫೋನ್ ಆಗಿರ್ತದೆ, ಸ್ಕ್ರೀನ್ ಪ್ರೊಜೆಕ್ಟ್ ಆಗಿರ್ತದೆ, ಫ್ಲಾಟರ್ ಅಂತ ಆಗಿರ್ತದೆ. ಇವನ್ನೆಲ್ಲವೂ ಕೂಡ ನಾವು ಔಟ್ಪುಟ್ ಡಿವೈಸಸ್ ಅಂತ ನಾವು ಕರಿತೀವಿ. ಅಂದರೆ ನಮಗೆ ಬೇಕಾಗಿರುವಂಥ ಮಾಹಿತಿಯನ್ನು ಇನ್ಪುಟ್ ಮುಖಾಂತರ ನಾವು ರೆಡಿ ಮಾಡಿಕೊಂಡು, ಒಂದು ನಿಮಿಷ ಕ್ಲಿಯರಾಗಿ ನಿಮಗೆ ಹೇಳ್ತೀನಿ. ಈ ನಮಗೆ ಬೇಕಾದಂಥ ಮಾಹಿತಿಯನ್ನು ಇನ್ಪುಟ್ ಮುಖಾಂತರ ನಾವು ಕೆಲಸವನ್ನು ಮಾಡಿ, ಆ ಕೆಲಸವನ್ನು ಪ್ರೊಸೆಸ್ ಮುಖಾಂತರ ಅಂದರೆ CPU ಸಂಸ್ಕರಣೆಯಾಗಿ CPU ಕೆಲಸ ಮಾಡಿಕೊಂಡು, ತದನಂತರ ನಮಗೆ ಗೋಚರವಾಗೋದು ಯಾವುದರ ಮುಖಾಂತರ ಅಂದರೆ ಔಟ್ಪುಟ್ ಫಂಕ್ಷನ್ಗಳ ಮುಖಾಂತರ, ಮಾನಿಟರ್ ಮುಖಾಂತರ, ಪ್ರಿಂಟರ್ ಮುಖಾಂತರ, ಸ್ಪೀಕರ್ ಮುಖಾಂತರ, ಹೆಡ್ಫೋನ್ ಮುಖಾಂತರ, ಪ್ರೊಜೆಕ್ಟ್ ಮುಖಾಂತರ, ಆಮೇಲೆ ಫ್ಲಾಟರ್ ಮುಖಾಂತರ ಅಂತ ನಾವು ನೋಡ್ತೀವಿ. ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ಈಸಿಯಾಗಿ ತಿಳ್ಕೊಳ್ಳೋದಾದರೆ, ಈ ಔಟ್ಪುಟ್ ಸಾಧನಗಳಂತ ಬಂದಾಗ ಮೊದಲನೇದಾಗಿ ಬರ್ತಕ್ಕಂಥದ್ದು ಮಾನಿಟರ್ ಅಂತ ನೋಡ್ತೀವಿ ನಾವು. ಈ ಮಾನಿಟರ್ ಅಂತಕ್ಕಂಥದ್ದು ಕಂಪ್ಯೂಟರ್ ಪ್ರೊಸೆಸಿಂಗ್ ಮಾಡಿದ ಮಾಹಿತಿಯನ್ನು ಪಠ್ಯದ ರೂಪದಲ್ಲಿ, ಚಿತ್ರದ ರೂಪದಲ್ಲಿ, ಗ್ರಾಫಿಕ್ಸ್ ರೂಪದಲ್ಲಿ, ವಿಡಿಯೋ ರೂಪದಲ್ಲಿ ಬರ್ತಕ್ಕಂಥದ್ದು. ಅದು ಎದರ ಮೇಲೆ? ಪರದೆಯ ಮೇಲೆ. ಈ ಮಾನಿಟರ್ ಇದರ ಮೇಲೆ ಬರ್ತಕ್ಕಂಥದ್ದನ್ನು ನಾವು ಮಾನಿಟರ್ ಅಂತ ನಾವು ಕರಿತೀವಿ. ಇನ್ನೊಂದು ವಿಚಾರ ನೋಡಿದಾಗ, ಮಾನಿಟರ್ ಗುಣಮಟ್ಟವನ್ನು ಯಾವುದರ ಮೇಲೆ ಎಳಿತಾರೆ ಅಂತಂದರೆ ಚುಕ್ಕೆಗಳ ಸರಣಿಯಿಂದ ಕೂಡಿರ್ತದೆ. ಮಾನಿಟರ್ ಚುಕ್ಕೆ ಸಣ್ಣ ಚುಕ್ಕಿಯಿಂದ ಕೂಡಿರ್ತದೆ. ಈ ಚುಕ್ಕಿಗಳಿಗೆ ಏನಂತ ಕರಿತೀವಿ ಅಂದರೆ ಪಿಕ್ಸೆಲ್ ಅಂತ ಕರಿತೀವಿ. ಕೇಳಿದ್ದಾರೆ ಪ್ರಶ್ನೆ. ಮಾನಿಟರ್ನಲ್ಲಿ ಇರ್ತಕ್ಕಂಥ ಚುಕ್ಕೆಗಳಿಗೆ ಏನೆಂದು ಕರೆಯುತ್ತಾರೆ ಅಂತಂದರೆ ಪಿಕ್ಸೆಲ್ ಅಂತ ನಾವು ಕರಿತೀವಿ. ಈ ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ಒಳಹೊಕ್ಕು ನೋಡಿದಾಗ, ಈ ಮಾನಿಟರ್ ಅಂತಕ್ಕಂಥದ್ದು
ಒಂದು ಸ್ಕ್ವೇರ್ ಇಂಚಿನ ಜಾಗದಲ್ಲಿ ಮಾನಿಟರ್ ಪ್ರದರ್ಶಿಸುವ ಪಿಕ್ಸೆಲ್ಗಳ ಸಂಖ್ಯೆಗೆ ರೆಸೊಲ್ಯೂಷನ್ ಅಂತ ನಾವು ಕರಿತೀವಿ. ಇಲ್ಲಿ ಕಂಪ್ಯೂಟರ್ ಅಥವಾ ಟಿವಿಯ ಮುಂದ್ಗಡೆ ಅತ್ಯಂತ ಸಮೀಪದಲ್ಲಿ ನಿಂತು ನೋಡಿದಾಗ ಈ ರೀತಿ ನಮಗೆ ಕಾಣಿಸ್ತದೆ, ಈ ರೀತಿ ಗೋಚರ ಆಗ್ತದೆ. ಇದನ್ನು ನಾವು ಏನದ ಪಿಕ್ಸೆಲ್ ಅಂತ ಕರಿತೀವಿ. ಈ ಪಿಕ್ಸೆಲ್ ಅಂತಕ್ಕಂಥದ್ದು ರೆಗ್ಯುಲೇಷನ್ ಮುಖಾಂತರ ನಾವು ಅನ್ನೋದು ನೋಡ್ತೀವಿ. ಈ ರೆಗ್ಯುಲೇಷನ್ ಅಂತ ಅನ್ನೋದು ಅಳತೆಯ ಮಾಪನವಾಗಿರ್ತದೆ. ಅಂದರೆ ಈ ಎಚ್ ಡಿ ಕ್ವಾಲಿಟಿ ಅಂತ ನಾವು ನೋಡ್ತೀವಲ್ಲ, ಆ ಎಚ್ ಡಿ ಕ್ವಾಲಿಟಿಯನ್ನು ನಾವು ನೋಡ್ತೀವಿ. ಈ ಪಿಕ್ಸೆಲ್ಗಳು ಸಣ್ಣ ಬಣ್ಣದ ಬಿಂದುಗಳಾಗಿರ್ತವೆ. ನಾನು ಹೇಳಿದ್ನಲ್ಲ, ಸಣ್ಣ ಸಣ್ಣ ಬಣ್ಣದ ಬಿಂದುಗಳಾಗಿರುವಂತಹದ್ದನ್ನೇ ನಾವು ಪಿಕ್ಸೆಲ್ಸ್ ಅಂತ ನಾವು ಕರಿತೀವಿ. ಅದನಂತರ ಈ ಔಟ್ಪುಟ್ ಸಾಧನಗಳಲ್ಲಿ ಫಸ್ಟ್ ಈ ಮಾನಿಟರ್ ಅಂತಕ್ಕಂಥದ್ದು ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ನೋಡೋದಾದರೆ, ಮಾನಿಟರ್ ಅಂತಕ್ಕಂಥದ್ದು ಮಾನಿಟರ್ ಮೇಲೆ ಪಿಕ್ಸೆಲ್ಗಳ ಪ್ರಾಥಮಿಕ ಬಣ್ಣಗಳನ್ನು ಕೇಳಿದ್ದಾರೆ ಒಂದ್ಸರಿ. ಪಿಕ್ಸೆಲ್ಗಳ ಪ್ರಾಥಮಿಕ ಬಣ್ಣ ಯಾವುದು ಅಂತಂದರೆ ರೆಡ್ಡು, ಗ್ರೀನು, ಬ್ಲೂ. RGB ಅಂತ ನಾವು ಕರಿತೀವಿ, RBG ಅಂತ ಕರಿತೀವಿ, BRG ಅಂತ ಕರಿತೀವಿ. ಅಂದರೆ ರೆಡ್, ಗ್ರೀನ್, ಬ್ಲೂ ಅಂತಕ್ಕಂಥದ್ದನ್ನದ ಪಿಕ್ಸೆಲ್ಗಳ ಪ್ರಾಥಮಿಕ ಬಣ್ಣ ಅಂತ ನಾವು ನೋಡ್ತೀವಿ. ಹಿಂದಿನ ಕ್ವಶನ್ ಪೇಪರ್ನಲ್ಲಿ ಕೇಳಿದ್ದಾರೆ, ಪಿಕ್ಸೆಲ್ಗಳ ಪ್ರಾಥಮಿಕ ಬಣ್ಣ ಯಾವುದು ಅಂತ ಕೇಳಿದ್ದಾರೆ. ಈ ಇನ್ನೊಂದು ಏನಪ್ಪ ಅಂತಂದರೆ, ಈ ಮಾನಿಟರ್ ಅಂದರೆ ಈ ರೆಗ್ಯುಲೇಷನ್ ಅಂತಕ್ಕಂಥದ್ದು ಯಾವುದರ ಒಂದು ರೂಪದಲ್ಲಿ ನಾವು ನೋಡ್ತೀವಿಯಪ್ಪ ಅಂತಂದರೆ ಹೈ ಕ್ವಾಲಿಟಿ HD ಅಂತ ನೋಡ್ತೀವಿ. 1280ರಿಂದ 770 ಇದರಲ್ಲಿ ಏನದ ಹೈ ಕ್ವಾಲಿಟಿ ಅಂದರೆ HD ಕ್ವಾಲಿಟಿ ಅಂತ ನೋಡ್ತೀವಿ. ಇನ್ನು ಫುಲ್ HD ಅಂತಕ್ಕಂಥದ್ದು 920ರಿಂದ 1080ವರೆಗೆ ಅಂತ ನೋಡ್ತೀವಿ. ಇತ್ತೀಚೆಗೆ ಏನದ 2K ಅಂತ ಬಂದೈತಿ. ಇವಾಗ ಪ್ರಚಲಿತ ಇರೋದೇನದ 4K ಅಂತ ಬಂದೈತಿ. 4K ಅಲ್ಟ್ರಾ HD ಅಂತ ನಾವು ನೋಡ್ತೀವಿ. ಅಂದರೆ ಭಾಳ ಕ್ಲ್ಯಾರಿಟಿ ಇರತಕ್ಕಂಥದ್ದನ್ನು ನಾವು ಮಾನಿಟ್ರಲ್ಲಿ ನೋಡ್ತಿದ್ದೀವಿ. 4K ಅಲ್ಟ್ರಾ HD ಕ್ವಾಲಿಟಿಯಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದಾದ ನಂತರ ಮಾನಿಟರ್ ಅಂತಕ್ಕಂಥದ್ದು ಇನ್ನೊಂದು ಸ್ವಲ್ಪ ಆಳವಾಗಿ ನೋಡಿದಾದರೆ, ಮಾನಿಟರ್ ಸೈಜ್ಗಳನ್ನು ನಾವು ಇಂಚುಗಳ ಮೂಲಕ ಅಳಿತೀವಿ. ಯಾವುದ್ರ ಮೂಲಕ ಅಳಿತೀವಿ ಅಂತಂದರೆ ನಾವು ಇಂಚುಗಳ ಮೂಲಕ ನಾವೇನದ ಅಳಿತೀವಿ. ಈ ಪರದೆಯ ಒಂದು ಸರಿ ಕ್ವಶನ್ ಆಗಿದೆ ಹಾಸ್ಟೆಲ್ ವರ್ಡನ್ನಲ್ಲಿ. ಪರದೆಯ ಅಳತೆಗನುಗುಣವಾಗಿ ಟೆಲಿವಿಷನ್ ಗಾತ್ರವನ್ನು ಅಳೆಯುವಾಗ ಅದು ಯಾವುದರ ಮುಖಾಂತರ ನಾವು ಅಳಿತೀವಿ ಅಂತಂದರೆ, ಪರದೆಯ ಸಮತಲ ರೇಖೆಯನ್ನು ಸೂಚಿಸುತ್ತದೆ, ಪರದೆಯ ಲಂಬ ಉದ್ದವನ್ನು ಸೂಚಿಸುತ್ತದೆ, ಪರದೆಯ ಕರ್ಣರೇಖೆಯ ಉದ್ದವನ್ನು ಸೂಚಿಸುತ್ತದೆ, ಪರದೆಯ ಮೇಲ್ಮೈಗೆ ಲಂಬವಿರುವ ಅಂತರವನ್ನು ಸೂಚಿಸುತ್ತದೆ. ಅಂತಂದರೆ ಇದರ ಉತ್ತರ ಏನು ಅಂತಂದರೆ ಕರ್ಣ, ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಪರದೆಯ ಕರ್ಣರೇಖೆ ಉದ್ದವನ್ನು ಸೂಚಿಸುವಂಥದ್ದನ್ನು ನಾವೇನದ ಅಳತೆ ಅಂತ ನಾವು ಕರಿತೀವಿ. ಅದನ್ನು ಇಂಚುಗಳ ಮೂಲಕ TV ಅಥವಾ ಮಾನಿಟರನ್ನು ಇಂಚಸ್ಗಳ ಅಂದರೆ ಇಂಚುಗಳ ಮೂಲಕ ನಾವು ಅಳಿತೀವಿ ಅಂತಕ್ಕಂಥದ್ದನ್ನು ನೋಡ್ತೀವಿ. ಔಟ್ಪುಟ್ ಸಾಧನಗಳಲ್ಲಿ ಕೂಡ ಮಾನಿಟರ್ ತುಂಬ ಬಹುಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸ್ತದೆ. ಆಮೇಲೆ ಕಂಪ್ಯೂಟರ್ನಲ್ಲಿ ಔಟ್ಪುಟ್ ಸಾಧನಗಳೆಲ್ಲ ಬಂದಾಗ ಮಾನಿಟರ್ನ ವಿಧಗಳಂತ ನೋಡ್ತೀವಿ. ಟೈಪ್ಸ್ ಆಫ್ ಮಾನಿಟರ್ ಅಂತ ನೋಡ್ತೀವಿ. ಫಸ್ಟ್ ಒನ್ ಬರ್ತಕ್ಕಂಥದ್ದು CRT ಮಾನಿಟರ್ ಅಂತ ಬರ್ತದೆ, ಕ್ಯಾಥೋಡ್ ರೇ ಟ್ಯೂಬ್ ಅಂತ ಬರ್ತದೆ. ಅದು ಹಳೆಯ ಮಾದರಿಯಾಗಿರ್ತಕ್ಕಂಥದ್ದನ್ನು ಹಳೆಯ ಮಾದರಿಯಾಗಿರ್ತದೆ. ದೊಡ್ಡ ಗಾತ್ರ ಮತ್ತು ಹೆಚ್ಚು ವಿದ್ಯುತ್ ಬಳಕೆ ಇರ್ತದೆ. ಇಂದಿನ ಕಾಲದಲ್ಲಿ ಬಹಳ ಕಡಿಮೆ ಬಳಕೆಯಲ್ಲಿದೆ. ಇದು ಏಕವರ್ಣೀಯವಾಗಿದೆ, ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದೆ ಅಂತನ್ನುವಂಥದ್ದು. ಈ ಒಂದು ಮಾನಿಟರು ಇತ್ತೀಚೆಗೆ ಏನದ ಭಾಳಷ್ಟು ಕಡಿಮೆ ಆಗಿದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತಕ್ಕಂಥದ್ದನ್ನದ ಮೊದಲು ಸುಮಾರು 15 ವರ್ಷಗಳ ಹಿಂದೆ ಈ ಒಂದು ಮಾನಿಟರ್ ಏನದ ಬಳಕೆಯಲ್ಲಿತ್ತು. CRT ಮಾನಿಟರನ್ನು ಬಳಕೆಯಲ್ಲಿತ್ತು. ಇದು ಕೂಡ ಏನದ ಕೇಳಿದ್ದಾರೆ. ಯಾವಾಗ ಅಂತಂದರೆ 2015ರಲ್ಲಿ SDA ಕ್ವಶನ್ ಪೇಪರ್ನಲ್ಲಿ ಕೇಳಿದ್ದಾರೆ. CRTಯ ವಿಸ್ತೃತ ರೂಪ ಏನು ಅಂತ ಏನದ ಕ್ಯಾಥೋಡ್ ರೇ ಟ್ಯೂಬ್ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದಾದ ನಂತರ ಎರಡನೇದು ಅಂತ ಬಂದಾಗ ಮಾನಿಟರ್ದು ಎರಡನೇದಂತಂದರೆ LCD ಮಾನಿಟರ್ ಅಂತ ಬರ್ತದೆ. LCD ಮಾನಿಟರ್, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ ನಾವು ನೋಡ್ತೀವಿ. ಇದು ಸಣ್ಣ ಮತ್ತು ತೂಕ ಕಡಿಮೆ ಇರತಕ್ಕಂಥದ್ದು, ಕಡಿಮೆ ವಿದ್ಯುತ್ ಬಳಕೆ ಇರತಕ್ಕಂಥದ್ದು, ಕಚೇರಿ ಮತ್ತು ಮನೆಗಳಲ್ಲಿ ಬಳಸುವಂಥದ್ದನ್ನು ನಾವು ನೋಡ್ತೀವಿ. ಇದು
LCD ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಕೂಡ ಎಲ್ಲ ಶಾಲೆ ಕಾಲೇಜುಗಳಲ್ಲಿಯೂ ಎಲ್ಲ ಕಚೇರಿಗಳಲ್ಲಿಯೂ ಕೂಡ ನಾವು ಈ ಒಂದು ಡಿಸ್ಪ್ಲೇಯನ್ನು ಈ ಮಾನಿಟರವನ್ನು ನೋಡ್ತೀವಿ ನಾವು. ಇದರಲ್ಲಿ 2 ರಾಸಾಯನಿಕ ಹಾಳೆಗಳ ನಡುವೆ ಇಲ್ಲಿ 2 ರಾಸಾಯನಿಕ ಹಾಳೆಗಳ ನಡುವೆ ಇಟ್ಟಿರುವ ಪಾರದರ್ಶಕ ದ್ರವದ ಸ್ಫಟಿಕದ ಮುಖಾಂತರ ವಿದ್ಯುತ್ ಹಾಯಿಸಿದಾಗ ಪ್ರದರ್ಶಿಸುವಾದಂಥ ಚಿತ್ರವನ್ನು ನಾವು ಏನಂತ ಕರಿತೀವಿ ಅಂತಂದರೆ ಈ ಮಾನಿಟರ್ LCD ಅಂತಕ್ಕಂಥದ್ದನ್ನು ನಾವು ನೋಡುತ್ತೀವಿ. ಇದದ್ದು ವಿಸ್ತೃತ ರೂಪಗಳನ್ನು ಕೂಡ ಸಾಕಷ್ಟು ಬಾರಿ ಕೇಳಿದ್ದಾರೆ. LCD ಅಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತಕ್ಕಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ತದನಂತರ ಇನ್ನೊಂದು ವಿಧದ ಮಾನಿಟರ್ ಅಂತ ನೋಡಿದಾಗ LED ಅಂತಕ್ಕಂಥದ್ದು ನಾವು ನೋಡುತ್ತೀವಿ. LED ಅಂತಕ್ಕಂಥದ್ದು ಈ ಲೈಟ್ ಎಮಿಟಿಂಗ್ ಡಯೋಡ್ ಅಂತಕ್ಕಂಥದ್ದು ಈ LCDಯ ಸುಧಾರಿತ ರೂಪ. ಅಂದರೆ ಈ ಒಂದು LCDಯ ಮಾಡಿಫೈ ಆದಂಥದ್ದು ಮತ್ತು ಅದನ್ನು ಇಂಪ್ರೂವ್ಮೆಂಟ್ ಮಾಡೋದಂಥದ್ದು ಮುಂದುವರೆದಂಥದ್ದನ್ನೇ ನಾವು LED ಅಂತ ನಾವು ಕರಿತೀವಿ. ಹೆಚ್ಚು ಪ್ರಕಾಶಮಾನವ ಬ್ರೈಟ್ನೆಸ್ ಜಾಸ್ತಿ ಇರ್ತದೆ. ಇದು ಈ ಒಂದು ಲೈಟ್ಸ್ಗಳ ಮೂಲಕ ಮಾನಿಟರ್ಗೆ ವಿದ್ಯುತ್ ಸರಬರಾಜು ಆದ ತಕ್ಷಣ ಬೆಳಕಿನ ಕಿರಣಗಳ ಮೂಲಕ ಪ್ರತಿಫಲಿಸುವ ಮೂಲಕ ಚಿತ್ರವನ್ನು ಪ್ರದರ್ಶಿಸುತ್ತದೆ ಅನ್ನುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. LED ಅಂತಕ್ಕಂಥದ್ದು ಫುಲ್ ಫಾರ್ಮ್ ಲಾಂಗ್ ಫಾರ್ಮ್ ಕೂಡ ಗಮನದಲ್ಲಿ ಇಟ್ಕೋಬೇಕು. ಅದು ಕೂಡ ನಾವು ಈ ಟೀಚರ್ ರಿಕ್ರೂಟ್ಮೆಂಟಲ್ಲಿ ಕೇಳುವಂಥ ಸಾಧ್ಯತೆಗಳೇ ಹೆಚ್ಚಿರ್ತದೆ. ಅದಾದ ನಂತರ ಪ್ಲಾಸ್ಮಾ ಮಾನಿಟರ್ ಅಂತ ನಾವು ನೋಡ್ತೀವಿ. ಸಿಕ್ಕಾಪಟ್ಟೆ ಹೈ ಕ್ವಾಲಿಟಿಯಲ್ಲಿರ್ತಕ್ಕಂಥ ಈ ಒಂದು ಮಾನಿಟರು ಪ್ಲಾಸ್ಮಾ ಮಾನಿಟರ್ ಅಂತ ನಾವು ನೋಡ್ತೀವಿ. ಇದನ್ನು ನಾವು ಪ್ಲಾಸ್ಮಾ ಮಾನಿಟರ್ ಅಂತ ನಾವು ಕರಿತೀವಿ. ಇದನ್ನು 2 ಗಾಜಿನ ಅಂಕಣಗಳ ನಡುವೆ ಇರಿಸಲಾದ ಜಡ ಅನಿಲಗಳ ಮೂಲಕ ವಿದ್ಯುತ್ ಅನ್ನು ಹರಿಸಿ ಪ್ರದರ್ಶಿಸುವಂಥದ್ದು. 2 ಅನಿಲಗಳು ಯಾವ್ಯಾವು ಅಂತಂದರೆ ನಿಯಾನ್ ಮತ್ತು ಆರ್ಗಾನ್ ಅಂತಕ್ಕಂಥ ಅನಿಲಗಳ ಮೂಲಕ ಚಿತ್ರ ಪ್ರದರ್ಶನ ಮಾಡುವಂಥದ್ದೇ ಈ ಒಂದು ಪ್ಲಾಸ್ಮಾ ಮಾನಿಟರ್ ಅಂತ ನಾವು ನೋಡ್ತೀವಿ. ಸಾಮಾನ್ಯವಾಗಿ ದೊಡ್ಡ ಪ್ರಮಾಣದ ಟಿವಿಗಳು ತಯಾರಿಕೆಯಲ್ಲಿ ಬಳಸತಕ್ಕಂಥ ಈ ಒಂದು ಪ್ಲಾಸ್ಮಾ ಮಾನಿಟರ್ ಅಂತಕ್ಕಂಥದ್ದು ನೋಡ್ತೀವಿ ನಾವು. ತದನಂತರ ನೆಕ್ಸ್ಟ್ ಔಟ್ಪುಟ್ ಸಾಧನಗಳಲ್ಲೇ ಬರ್ತಕ್ಕಂಥದ್ದು ಪ್ರಿಂಟರ್ ಅಂತ ಬರುತ್ತದೆ. ಪ್ರಿಂಟರ್ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯವನ್ನು ಈ ಒಂದು ಔಟ್ಪುಟ್ ಸಾಧನದಲ್ಲಿ ಪ್ರಿಂಟರ್ ಕೂಡ ಹೆಚ್ಚಿನ ಆದ್ಯತೆಯನ್ನು ಪಡ್ಕೊಂಡಿದೆ. ಪ್ರಿಂಟರ್ ಅನ್ನುವುದು ಕಂಪ್ಯೂಟರ್ನ ಒಂದು ಪ್ರಮುಖ ಔಟ್ಪುಟ್ ಸಾಧನ. ಕಂಪ್ಯೂಟರ್ನಲ್ಲಿ ಸಂಸ್ಕರಿಸಿದ ಮಾಹಿತಿಯನ್ನು ಕಾಗದದ ಮೇಲೆ ಮುದ್ರಿಸಿ ಹಾರ್ಡ್ ಕಾಪಿಯನ್ನು ನಮಗೆ ನೀಡುವ ಸಾಧನವೇ ಪ್ರಿಂಟರ್. ಇವಾಗ ಮಾನಿಟರ್ನಲ್ಲಿ ಕಾಣ್ತಕ್ಕಂಥ ಒಂದೇನು ಡಾಕ್ಯುಮೆಂಟ್ ಇದೆಯಲ್ಲ, ಈ ಡಾಕ್ಯುಮೆಂಟು ಸಾಫ್ಟ್ ಕಾಪಿ. ಈ ಸಾಫ್ಟ್ ಕಾಪಿನೇ ಹಾರ್ಡ್ ಕಾಪಿಯಾಗಿ ಪರಿವರ್ತಿಸುವುದು ಯಾವುದು ಅಂತಂದರೆ ಪ್ರಿಂಟರ್. ಮಾನಿಟರ್ ಸಾಫ್ಟ್ ಕಾಪಿ ನೀಡಿದರೆ ಪ್ರಿಂಟರ್ ಹಾರ್ಡ್ ಕಾಪಿ ನೀಡುತ್ತದೆ. ಪ್ರಿಂಟರ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಸ್ವಲ್ಪ ಹೆಚ್ಚಿನದಾಗಿ ನಾವು ನೋಡ್ಕೊತಾ ಹೋಗೋದಾದರೆ ಪ್ರಿಂಟರ್ ಅಂತಕ್ಕಂಥದ್ದು 4 ಬಣ್ಣಗಳಿಂದ ಮಾಡಲ್ಪಟ್ಟಿರ್ತದೆ. ಪ್ರತಿ ಚುಕ್ಕೆಯಲ್ಲಿರ್ತಕ್ಕಂಥದ್ದು 4 ಚುಕ್ಕೆಯಿಂದ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ಪ್ರಿಂಟರ್ನಲ್ಲಿ ಕಾಣ್ತೀವಿ. ಇಲ್ಲಿ 2 ಚಿತ್ರಗಳು ಕಾಣ್ತಾವೆ ನೋಡ್ರಿ. ಇದು ಡಿಸ್ಪ್ಲೇನಲ್ಲಿ ಅಂದರೆ ಮಾನಿಟರಲ್ಲಿ RGB ಅಂತಕ್ಕಂಥದ್ದು ನೋಡಿದೆ, ರೆಡ್ ಆಮೇಲೆ ಗ್ರೀನ್ ಬ್ಲೂ ಅಂತಕ್ಕಂಥದ್ದು. ಇಲ್ಲಿ CMYK ಅಂತ ನಾವು ನೋಡ್ತೀವಿ. 4 ಬಣ್ಣಗಳಿಂದ ಪ್ರಿಂಟರ್ಗೆ 4 ಬಣ್ಣಗಳಿಂದ ಪ್ರಿಂಟರ್ ಕೆಲಸ ಮಾಡ್ತದೆ. ಒಂದು ಕ್ರಯಾನ್ ಅಂತಕ್ಕಂಥದ್ದು, ಇನ್ನೊಂದು ಮೆಜೆಂಟಾ ಅಂತಕ್ಕಂಥದ್ದು, ಯೆಲ್ಲೋ, ಬ್ಲ್ಯಾಕ್, ಇನ್ನೊಂದು ಕಾರ್ಬನ್ನು. ಇದು ನಿಮಗೆ ಒಂದು ನಿಮಿಷ ಹೇಳ್ತೀನಿ. ಇದು ಕ್ರೈನ್ ಅಂತಕ್ಕಂಥದ್ದು ಯೆಲ್ಲೋ, ಆಮೇಲೆ ಇದೊಂದು ಬ್ಲ್ಯಾಕ್ ಅಂತಕ್ಕಂಥದ್ದು, ಇದು ಇಲ್ಲಿ ಕಾರ್ಬನ್ ಕಾಪಿ ಅಂತ ಬರ್ತದೆ. ಇವೆಲ್ಲ 4 ಬಣ್ಣಗಳಿಂದ ಕೆಲಸ ಮಾಡ್ತಕ್ಕಂಥದ್ದು ಈ ಒಂದು ಪ್ರಿಂಟರ್ ಅಂತ ನಾವು ನೋಡ್ತೀವಿ. ಅದಾದ ನಂತರ ಪ್ರಿಂಟರ್ನ ವಿಧಗಳಂತ ನೋಡಿದಾಗ ಫಸ್ಟ್ ಒನ್ ಬರ್ತಕ್ಕಂಥದ್ದು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಅಂತ ಬರ್ತದೆ. ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ನಾವು ಕೂಡ ಕರಿತೀವಿ. ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಅಂತಕ್ಕಂಥದ್ದು. ಈ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಅಂತಂದರೆ ಒಂದು ಇಂಪ್ಯಾಕ್ಟ್ ಪ್ರಿಂಟರ್ ಇದೊಂದು.
ಇದು ಸೂಜಿಗಳ ಅಂದರೆ ಪಿನ್ಗಳ ಮೂಲಕ ಇಂಕ್ ರಿಬ್ಬನ್ಗೆ ಹೊಡೆದು ಒಂದು ಹಾಳೆಗೆ ಏನದ ತನ್ನ ಪಿನ್ ಸೂಜಿ ಮುಖಾಂತರ ಹೊಡೆದು ಟೈಪ್ ಮಾಡ್ತದೆ ಅಕ್ಷರಗಳನ್ನು. ಡಾಟ್ ಸಹಾಯದಿಂದ ಅಕ್ಷರಗಳು ಮತ್ತು ಚಿತ್ರವನ್ನು ಮುದ್ರಿಸ್ತದೆ. ಇನ್ನೊಂದು ಸ್ವಲ್ಪ ಭಾಳಷ್ಟು ಈಸಿಯಾಗಿ ಹೇಳೋದಾದರೆ, ಮುದ್ರಿಸುವಾಗ ಕಾಗದಕ್ಕೆ ಹೊಡೆತ ಇಂಪ್ಯಾಕ್ಟ್ ಹೊಡೆದು ನೀಡುವ ಪ್ರಿಂಟರ್ಗೆ ನಾವೇನದ ಡಾಟ್ ಮ್ಯಾಟ್ರಿಕ್ ಪ್ರಿಂಟರ್ ಅಂತ ಕರಿತೀವಿ, ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಕರಿತೀವಿ. ಇದನ್ನು ಎಲ್ಲಿ ಬಳಕೆ ಮಾಡ್ತಾರೆ ಅಂತಂದರೆ ಬಿಲ್ಗಳನ್ನು ಅಂದರೆ ನೀವು ಯಾವುದೋ ಮಾಲ್ಗಳಲ್ಲಿ ಖರೀದಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಈ ಒಂದು ಪ್ರಿಂಟರನ್ನು ನಾವು ನೋಡ್ತೀವಿ. ಇನ್ನೊಂದು ಬ್ಯಾಂಕ್ಗಳಲ್ಲಿ ಹೋದಾಗ ಪಾಸ್ಬುಕ್ ಅನ್ನೋದ ನಾವು ಎಂಟ್ರಿ ಮಾಡ್ಕೊಂಡು ಬರಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಕೂಡ ಈ ಒಂದು ಡಾಟ್ ಮ್ಯಾಟ್ರಿಕ್ ಪ್ರಿಂಟರ್ ಅಂತ ನಾವು ನೋಡ್ತೀವಿ. ಈ ಬ್ಯಾಂಕ್ನಲ್ಲಿರ್ತಕ್ಕಂಥ ಪ್ರಿಂಟರ್ ಏನದ, ನಮ್ಮದೊಂದು ಬ್ಯಾಂಕ್ ನಮ್ಮ ಪಾಸ್ಬುಕ್ನಲ್ಲಿ ಎಷ್ಟು ಹಣ ಇದೆಯಂತೆ ಚೆಕ್ ಮಾಡಲಿಕ್ಕೋಸ್ಕರ ಏನದ ನಾವು ಪಾಸ್ಬುಕ್ ಅನ್ನೋದ ಪ್ರಿಂಟರಿಗೆ ಕೊಡ್ತೀವಲ್ಲ, ಅದು ಎಲ್ಲಿ ಯಾವ ಪ್ರಿಂಟರಿಗೆ ಹಾಕ್ತಾರೆ ಅಂತಂದರೆ ಅದು ಇಂಪ್ಯಾಕ್ಟ್ ಪ್ರಿಂಟರಲ್ಲೇ ವರ್ಕ್ ಮಾಡ್ತಾರೆ. ಇಂಪ್ಯಾಕ್ಟ್ ಪ್ರಿಂಟರಲ್ಲೇ ನಿಮ್ಮದೇನದ ನಿಮ್ಮ ಅಕೌಂಟ್ನಲ್ಲಿ ಎಷ್ಟು ಹಣ ಇದೆ ಅಂತ ಅನ್ನೋದೇನದ ಆ ಒಂದು ಪ್ರಿಂಟರ್ ಮುಖಾಂತರ ನಿಮಗೆ ಮುದ್ರಣಕ್ಕೆ ಉಪಯೋಗ ಮಾಡಿಕೊಳ್ತಾರೆ. ಇಲ್ಲಿ ಚಿತ್ರ ಇದೆ ನೋಡಿರಿ, ಇಲ್ಲಿ ಈ ಥರದ್ದು ಅಂದರೆ ಡಾಟ್ ಚುಕ್ಕೆಗಳ ಮೂಲಕ ಅಕ್ಷರಗಳನ್ನು ಬರೆಯೋದು ಅಥವಾ ಚಿತ್ರಗಳನ್ನು ಬಿಡಿಸೋದನ್ನು ನಾವು ಏನಂತ ಕರಿತೀವಿ ಅಂದರೆ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಕರಿತೀವಿ. ಡಾಟ್ ಚುಕ್ಕೆಗಳ ಮೂಲಕನೇ ಆ ಒಂದು ಅಕ್ಷರಗಳನ್ನು ಬರೀತಕ್ಕಂಥದ್ದು, ಅದನ್ನು ನಾವು ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಕರಿತೀವಿ. ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಅಂತ ನಾವು ಅನ್ನೋದು ಕರಿತೀವಿ. ಎರಡನೇ ಪ್ರಿಂಟರ್ ಅಂತ ಬಂದಾಗ ಇನ್ನೊಂದು ಇಂಕ್ಜೆಟ್ ಪ್ರಿಂಟರ್ ಅಂತ ನಾವು ಕರಿತೀವಿ. ಇನ್ನೊಂದು ಪ್ರಿಂಟರ್ನಲ್ಲಿ ಎರಡನೇ ವಿಧ ಅಂತ ಬಂದಾಗ ಇಂಕ್ಜೆಟ್ ಪ್ರಿಂಟರ್ ಅಂತ ಹೆಸರಲ್ಲೇ ಸೂಚಿಸುವಂತೆ ಮಸಿಯಿಂದ ಮುದ್ರಣವನ್ನು ಮಾಡುವುದನ್ನು ನಾವು ಇಂಕ್ಜೆಟ್ ಪ್ರಿಂಟರ್ ಅಂತ ನಾವು ಅನ್ನೋದ ಕರಿತೀವಿ. ಈ ಚಿತ್ರದಲ್ಲಿ ನೋಡ್ತಿರ್ಬೇಕು ನೀವೆಲ್ಲ ನೋಡುವಂಥದ್ದು. ಇದು ದ್ರವ ಮಸಿ ಅಂದರೆ ಇಂಕ್ ಅತಿ ಸಣ್ಣ ಹನಿಯನ್ನು ಕಾಗದದ ಮೇಲೆ ಸಿಂಪಡಿಸುವ ಮೂಲಕ ಮುದ್ರಣೆ ಮಾಡ್ತದೆ. ಇಲ್ಲಿ ಇಂಕ್ ಕಾರ್ಟೇಜ್ ಅಂತಕ್ಕಂಥದ್ದನ್ನು ಬಳಸ್ತೀವಿ ನಾವು. ನಿಮ್ಗೆ ಗೊತ್ತಿರಬೇಕು, ನೀವು ಕಾರ್ಟೇಜ್ ಕಡಿಮೆ ಇದ್ದರೆ ಪ್ರಿಂಟಿಂಗು ಭಾಳಷ್ಟು ಡಿಮ್ ಆಗಿ ಬರ್ತದೆ, ಕ್ಲ್ಯಾರಿಟಿ ಇರೋದಿಲ್ಲ. ಕಾರ್ಟೇಜ್ ಕರೆಕ್ಟಾಗಿತ್ತು ಅಂತಂದರೆ ಸರಿಯಾದಂಥ ಪ್ರಿಂಟ್ ಅನ್ನೋದು ಬರ್ತದೆ ಅನ್ನುವಂಥದ್ದನ್ನು. ಇದರಲ್ಲಿ ಕ್ವಶನ್ ಯಾವ ರೀತಿ ರೈಸ್ ಆಗ್ಬೋದು ಅನ್ನೋದನ್ನು ನಾವು ನೋಡಿದಾಗ ಇಂಕ್ಜೆಟ್ ಪ್ರಿಂಟರ್ನಲ್ಲಿ ಯಾವ ಒಂದು ಈ ಕೆಳಗಿನ ಯಾವುದನ್ನು ನಾವು ಬಳಕೆ ಮಾಡ್ತೀವಿ ಅಂತಂದರೆ ಕಾರ್ಟೇಜನ್ನು ಬಳಕೆ ಮಾಡ್ತೀವಿ ಅಂತ ನಾವು ನೋಡಬೇಕು. ಕಾರ್ಟೇಜನ್ನು ನಾವು ಬಳಕೆ ಮಾಡ್ತೀವಿ ಅಂತ ಗೊತ್ತಾಗಬೇಕು. ತದನಂತರ ಇಂಕ್ಜೆಟ್ ಪ್ರಿಂಟರ್ಗೆ ಇನ್ನೊಂದು ಸ್ವಲ್ಪ ನಾವು ಮಾಹಿತಿ ಭಾಳಷ್ಟು ನೋಡಿದಾಗ ಇದು ಸ್ವಲ್ಪ ಗಮನ ಕೊಟ್ಟು ಮತ್ತು ಭಾಳಷ್ಟು ಅದ್ಭುತವಾದಂಥ ಇದರಲ್ಲೇ ಆಲ್ಮೋಸ್ಟ್ ಕ್ವಶನ್ಸ್ಗಳನ್ನು ರೈಸ್ ಆಗಿದ್ದು ಈ ಒಂದು ಇದಿಷ್ಟು ವಿಷಯವನ್ನು ನೀವು ಸಂಪೂರ್ಣವಾಗಿ ಲಕ್ಷ್ಯ ಕೊಟ್ಟು ಏನದ ನೋಡಿಬಿಡಿ. ಈ ಇಂಕ್ಜೆಟ್ ಪ್ರಿಂಟರನ್ನು ಮುದ್ರಣದ ಗುಣಮಟ್ಟವನ್ನು ಅಳೆಯುವುದು DPI ಮುಖಾಂತರ, ಆ ಮುದ್ರಣದ ವೇಗವನ್ನು ಅಳೆಯುವುದು PPM ಮುಖಾಂತರ, ಆ ಮುದ್ರಣದಲ್ಲಿ ಅಕ್ಷರಗಳ ಮುದ್ರಣವನ್ನು ಅಳೆಯುವುದು CPM ಮುಖಾಂತರ. ಇವು ಮೂರು ನೆನಪಿಟ್ರಿ ಅಂದರೆ ಇದರಲ್ಲಿ 1 ಮಾರ್ಕ್ಸ್ ಪಕ್ಕ ಅಂತ ನಿಮಗೆ ಗೊತ್ತಾಗಬೇಕು. ಹೇಗೆ ಅಂತಂದರೆ DPI ಅಂತಂದರೆ ಡಾಟ್ಸ್ ಪರ್ ಇಂಚ್, ಒಂದು ಇಂಚ್ನೊಳಗೆ ಎಷ್ಟು ಅಕ್ಷರಗಳ ಮುದ್ರಣದ ಗುಣಮಟ್ಟ ಹೇಗಿದೆ ಅನ್ನೋದು. ಇನ್ನು PPM ಅಂದರೆ ಪೇಜ್ ಪರ್ ಮಿನಿಟ್, ಒಂದು ಮಿನಿಟ್ನಲ್ಲಿ ಎಷ್ಟು ಪೇಜ್ ಏನದ ಮುದ್ರಣ ಮಾಡ್ತದೆ, ಮುದ್ರಣದ ವೇಗ ಎಷ್ಟಿದೆ ಅನ್ನೋದನ್ನು ನಾವು ನೋಡ್ತೀವಿ. ಆಮೇಲೆ CPM ಅಂತಂದರೆ ಕ್ಯಾರೆಕ್ಟರ್ ಫಾರ್ ಮಿನಿಟ್ ಅಂತಕ್ಕಂಥ ಅಕ್ಷರದ ಮುದ್ರಣ ಅಂತ ನಾವು ಕರಿತೀವಿ. ಇನ್ನು ಕಲರ್ ಡೆಪ್ತ್ ಅಂತ ಬಂದಾಗ ಬಣ್ಣದ ಗುಣಮಟ್ಟವನ್ನು ನಾವು ಅಳಿತೀವಿ. ಇನ್ನೊಂದು ಸ್ವಲ್ಪ ಈಸಿಯಾಗಿ ಇದನ್ನು ನಾವೇನೋ ನೋಡಿದಾಗ DPI ಅಂತಕ್ಕಂಥದ್ದು ಕ್ವಾಲಿಟಿ, ಅಕ್ಷರದ ಕ್ವಾಲಿಟಿ, ಯಾವ ರೀತಿ ಅಕ್ಷರದ ಕ್ವಾಲಿಟಿ ಇದೆ ಪ್ರಿಂಟರ್ನಲ್ಲಿ. ಇನ್ನು PPM ಅಂತಂತ ಬಂದಾಗ ಸ್ಪೀಡು, ಅಂದರೆ ಒಂದು ನಿಮಿಷಕ್ಕೆ ಎಷ್ಟು ಪೇಜ್ ಏನದ ಇದು ಪ್ರಿಂಟ್ ಮಾಡ್ತದೆ ಅನ್ನೋದ್ರ ಬಗ್ಗೆ PPM ಅಂತಕ್ಕಂಥದ್ದು ನಾವು ನೋಡ್ತೀವಿ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಯಾವ ರೀತಿ ಕ್ವಶನ್ ಕೇಳ್ತಾನೆ ಅಂತಂದರೆ DPMನ ವಿಸ್ತೃತ ರೂಪ ಏನು ಅಂತ ಕೇಳ್ಬೋದು.
ಅಥವಾ ಪ್ರಿಂಟರ್ ಅಳೆಯುವ ಮುದ್ರಣದ ಗುಣಮಟ್ಟವನ್ನು ಅಳೆಯುವುದಕ್ಕೆ ನಾವು ಏನಂತ ಕರಿತೀವಿ ಅಂತಲೂ ಕೇಳ್ಬೋದು. ಯಾವುದು? ಡಾಟ್ಸ್ ಪರ್ ಇಂಚ್ ಅಂತ ಕರಿತೀವಿ ಮುದ್ರಣದ ಗುಣಮಟ್ಟ. ಇನ್ನು ಮುದ್ರಣದ ವೇಗವನ್ನು ಯಾವುದರ ಮೂಲಕ ಅಳಿತೀವಿ ಅಂತಂದರೆ PPM ಮುಖಾಂತರ ಅಳಿತೀವಿ. ಈ PPM ಅಂತಂದರೆ ಪೇಜ್ ಪರ್ ಮಿನಿಟ್ ಅಂತ ನಾವು ಕರಿತೀವಿ. ಆಮೇಲೆ ಅಕ್ಷರ ಮುದ್ರಣ ಆಗಬೇಕಾಗಿತ್ತು, ಲೆಟರ್ಸ್ಗಳನ್ನು ಯಾವ ರೀತಿ ಟೈಪ್ ಆಗ್ತದೆ ಅಂತ ಅನ್ನೋದಂದರೆ ಕ್ಯಾರೆಕ್ಟರ್ ಪರ್ ಮಿನಿಟ್, 1 ಮಿನಿಟ್ನಲ್ಲಿ ಎಷ್ಟು ಅಕ್ಷರಗಳು ಟೈಪ್ ಮಾಡ್ತದೆ, CPM ಅಂತ ಕರಿತೀವಿ ಅದಕ್ಕೆ ನಾವು. 1 ಮಿನಿಟ್ನಲ್ಲಿ ಎಷ್ಟು ಅಕ್ಷರಗಳನ್ನು ಎಷ್ಟು ಅಕ್ಷರಗಳನ್ನು ಪ್ರಿಂಟ್ ಮಾಡ್ತದೆ ಅನ್ನೋದ್ರ ಬಗ್ಗೆ ಏನದ CPM ಅಂತಕ್ಕಂಥ ಕರಿತೀವಿ. ಇನ್ನು ಕಲರ್ ಡೆಪ್ತ್ ಅಂತ ಬರ್ತದೆ. ಇದು ಅಂಥ ಪರಿ ಏನು ಇಂಪಾರ್ಟೆಂಟ್ ಏನಲ್ಲ. ನಿಮಗೆ ಇಂಪಾರ್ಟೆಂಟ್ ಅನ್ನಿಸ್ಬೇಕಾದಂಥದ್ದು ಯಾವುದು ಅಂತಂತಂದರೆ ಈ ಮೂರುಗಳನ್ನು, ಯಾವುದು ಅಂತಂದರೆ ಈ DPI, PPM, CPM ಇವು ಮೂರುಗಳನ್ನು ಭಾಳಷ್ಟು ಅರ್ಥಪೂರ್ಣವಾಗಿ ನೀವು ನೋಡಿದ್ದೆ ಆದರೆ ಇದರಲ್ಲಿ 1 ಮಾರ್ಕ್ಸ್ ಕಂಪಲ್ಸರಿ ಕೇಳುವಂಥ ಚಾನ್ಸಸ್ ಭಾಳಷ್ಟು ಇದೆ. DPI ಅಂದರೆ ಡಾಟ್ಸ್ ಪರ್ ಇಂಚ್, PPM ಅಂದರೆ ಪೇಜ್ ಪರ್ ಮಿನಿಟ್, CPM ಅಂದರೆ ಕ್ಯಾರೆಕ್ಟರ್ ಪರ್ ಮಿನಿಟ್. ಇಲ್ಲಿ ಕ್ಯಾರೆಕ್ಟರ್ ಪರ್ ಮಿನಿಟ್ ಅಂತಂದರೆ 1 ಮಿನಿಟ್ನಲ್ಲಿ ಎಷ್ಟು ಅಕ್ಷರಗಳು ಮುದ್ರಣ ಆಗ್ತವೆ, ಪೇಜ್ ಪರ್ ಮಿನಿಟ್ ಅಂದರೆ 1 ಮಿನಿಟ್ನಲ್ಲಿ ಎಷ್ಟು ಪೇಜ್ಗಳನ್ನು ಪ್ರಿಂಟ್ ಮಾಡ್ತದೆ. ಇನ್ನು ಡಾಟ್ಸ್ ಪರ್ ಇಂಚ್ ಅಂತಂತ ಬಂದಾಗ ಮುದ್ರಣದ ಗುಣಮಟ್ಟ ಹೇಗಿದೆ ಅನ್ನೋದ್ರ ಬಗ್ಗೆ DPIಯನ್ನು ನಾವು ನೋಡ್ತೀವಿ. ಇವಿದಿಷ್ಟೇನದ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಿಂಟರ್. ಅದು ಇಂಕ್ಜೆಟ್ ಪ್ರಿಂಟರ್ನಲ್ಲಿ ಏನದ ನೀವು ಗಮನಿಸಬೇಕಾದಂಥದ್ದು. ಇನ್ನು ನೆಕ್ಸ್ಟ್ ಬಂದಾಗ 3ನೇ ಔಟ್ಪುಟ್ ಸಾಧನ ಅಂತ ಬಂದಾಗ ಪ್ರೊಜೆಕ್ಟ್ ಅಂತ ನಾವು ನೋಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಪ್ರೊಜೆಕ್ಟ್ ಮುಖಾಂತರ ನಾವು ಮಕ್ಕಳಿಗೆ ಪಾಠಗಳನ್ನು ಮಾಡ್ತಾ ಇದ್ದೀವಿ. ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಕೂಡ. ಆಮೇಲೆ ಈ ಪ್ರೊಜೆಕ್ಟ್ ಅಂತಕ್ಕಂಥದ್ದು ಕಂಪ್ಯೂಟರ್, ಲ್ಯಾಪ್ಟಾಪ್ ಅಥವಾ ಮೊಬೈಲ್ನಲ್ಲಿರ್ತಕ್ಕಂಥ ಚಿತ್ರ, ಪಠ್ಯ, ವಿಡಿಯೋಗಳನ್ನು ದೊಡ್ಡ ಪರದೆಯ ಮೇಲೆ, ಸ್ಕ್ರೀನ್ ವಾಲ್, ದೊಡ್ಡ ಪರದೆಯ ಮೇಲೆ ಪ್ರದರ್ಶಿಸುವ ಸಾಧನವೇ ಪ್ರೊಜೆಕ್ಟ್ ಅಂತ ನಾವು ಕರಿತೀವಿ. ಇದರ ಮೇಲೆ ಕೂಡ ಕ್ವಶನ್ಸ್ ಬಂದಿದ್ದಾವೆ. ಈ ಒಂದು ಪ್ರದರ್ಶನವಂತೂ ಮಾಡುವಂಥ ಈ ಪ್ರೊಜೆಕ್ಟ್ ಇದೆಯಲ್ಲ, ಈ ಪ್ರೊಜೆಕ್ಟ್ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ತನ್ನದೇ ಆದಂಥ ಪಾತ್ರವನ್ನು ವಹಿಸ್ಕೊತಾ ಇದೆ. ಶಾಲೆಗಳಲ್ಲಿ ಕಂಪಲ್ಸರಿ ಇವಾಗ ಪ್ರೊಜೆಕ್ಟ್ ಮುಖಾಂತರನೇ ಎಲ್ಲ ವಿಷಯಗಳು ಕೂಡ ಪ್ರೊಜೆಕ್ಟ್ ಮುಖಾಂತರನೇ ಶಾಲೆಗಳಲ್ಲಿ ಕ್ಲಾಸಸ್ಗಳನ್ನು ಮಾಡ್ತಾ ಇರುವಂಥ ಪರಿಸ್ಥಿತಿಯನ್ನು ನಮಗೆ ಎದುರಾಗಿದೆ. ಆಮೇಲೆ ಈ ಒಂದು ಯಾವುದರಲ್ಲಿ ಅಂತಂದರೆ ಈ ಬಿಸ್ನೆಸ್ ಮ್ಯಾನ್ಗಳಲ್ಲಿ ತಮ್ಮ ಸಾಧನೆಗಳನ್ನು ಅಳೆಯುವುದನ್ನು ತಮ್ಮ ಸಾಧನೆಗಳನ್ನು ಜನರಿಗೆ ತೋರ್ಪಡಿಸುವುದನ್ನು ಕೂಡ ಪ್ರೊಜೆಕ್ಟ್ ಮುಖಾಂತರನೇ ಬಿತ್ತರಿಸುವಂಥದ್ದನ್ನು ನಾವು ನೋಡ್ತೀವಿ. ಇದು ಪ್ರೊಜೆಕ್ಟ್ ಅಂತಕ್ಕಂಥದ್ದು, ಅದು ಕೂಡ ಔಟ್ಪುಟ್ ಸಾಧನದಲ್ಲಿ ಒಂದು. ತದನಂತರ 4ನೇದಾಗಿ ಬರ್ತಕ್ಕಂಥದ್ದು ಆ್ಯಂಡ್ ಲಾಸ್ಟ್ ಒನ್ ಆಗಿ ಬರ್ತಕ್ಕಂಥದ್ದು ಯಾವುದು ಅಂತಂದರೆ ಸ್ಪೀಕರ್ ಮತ್ತು ಹೆಡ್ಫೋನ್ ಅಂತಕ್ಕಂಥದ್ದು. ಕಂಪ್ಯೂಟ್ರಿಂದ ಬರುವ ಧ್ವನಿ ಔಟ್ಪುಟ್ ಅಂದರೆ ಸೌಂಡ್ ಅಂತಕ್ಕಂಥ ಔಟ್ಪುಟ್ಟು ಕೇಳಿಸಲು ಪ್ರಮುಖ ಸಾಧನಗಳನ್ನು ನಾವು ಸ್ಪೀಕರ್ ಮತ್ತು ಹೆಡ್ಫೋನ್ ಅಂತ ಕರಿತೀವಿ. ನಾವು ಯಾವುದಾದ್ರೂ ಒಂದು ಸಾಂಗ್ ಪ್ಲೇ ಮಾಡಬೇಕು ಅಂದರೆ ಮಾನಿಟರಿಗೆ ಹೋಗಬೇಕು. ಮಾನಿಟರಿಂದ ಮೌಸನ್ನು ತೆಗೆದುಕೊಂಡು ಆ ಒಂದು ಮ್ಯೂಸಿಕ್ಕಿಗೆ ನಾವು ಕ್ಲಿಕ್ ಮಾಡಿದಾಗ ಅದು ಹೋಗಿ ಎಲ್ಲಿ ಪ್ಲೇ ಆಗ್ತದೆ ಅಂದರೆ ಸ್ಪೀಕರ್ನಲ್ಲಿ ಪ್ಲೇ ಆಗ್ತದೆ. ಅದು ಹೋಗಿ ಹೆಡ್ಫೋನಲ್ಲಿ ಪ್ಲೇ ಆಗ್ತದೆ. ಈ ಹೆಡ್ಫೋನಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಇದು ಕೂಡ ಔಟ್ಪುಟ್ ಅಂತ ನಾವು ಕರಿತೀವಿ. ಯಾವುದನ್ನು ನಾವು ಬೇಕು ಅಂತ ಬಳಸ್ತಾ ಇದ್ದೀವೋ ಅದನ್ನು ಮೌಸ್ ಅಂತಕ್ಕಂಥದ್ದು, ಅದನ್ನು ನಾವು ಇನ್ಪುಟ್ ಆದರೆ ಮಾನಿಟರಿಗೆ ಹೋಗಿ ಅಲ್ಲಿ ನಾವು ಕ್ಲಿಕ್ ಮಾಡಿದಾಗ ನಮಗೆ ಔಟ್ಪುಟ್ ಮುಖಾಂತರ ಧ್ವನಿವರ್ಧಕದ ಮೂಲಕ ಸಿಗೋದು ಯಾವುದು ಅಂತಂದರೆ ಔಟ್ಪುಟ್ ಅಂತ ಕರಿತೀವಿ. ಅದನ್ನೇ ನಾವೇನದ ಸ್ಪೀಕರ್ ಅಥವಾ ಹೆಡ್ಫೋನ್ ಅಂತ ನಾವು ಕರಿತೀವಿ. ಇವಿಷ್ಟು ಔಟ್ಪುಟ್ ಸಾಧನೆಗಳಂತ ನಾವು ನೋಡ್ತೀವಿ. ಮುಂದಿನ ತರಗತಿಯಲ್ಲಿ ಕೂಡ ಮತ್ತೆ ನಿಮ್ಮ ಜೊತೆಗೆ ಮತ್ತೊಂದು ಹೊಸ ಕಾನ್ಸೆಪ್ಟ್ ಜೊತೆಗೆ ನಿಮ್ಮ ಜೊತೆಗೆ ಬರ್ತೀನಿ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ, ಧನ್ಯವಾದಗಳನ್ನು.